ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಪೂಜೆನ ಮಾಡ್ಕೊಂಡಿದ್ದೀನಿ. ಇದು ಮಂಗಳವಾರದ ಬ್ಲಾಗ್ ಆಗಿರೋದ್ರಿಂದ ಕಳಶ ಎಲ್ಲ ಚೇಂಜ್ ಮಾಡಿಬಿಟ್ಟು ಪೂಜೆನ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಮ್ಮ ದೇವ್ರ ಮನೆ ಯಾವ ರೀತಿ ಇದೆ ಅಂತ. ಹಿಂದೆ ತುಂಬ ವಿಡಿಯೋದಲ್ಲಿ ನಾನು ದೇವ್ರ ಮನೆಯ ತೋರಿಸಿದ್ದೀನಿ. ನೈಟೇ ಎಲ್ಲ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ತುಂಬ ಈಸಿಯಾಗಿ ಕೆಲಸನ ಮಾಡ್ಬೋದು ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ರಂಗೋಲಿ ಎಲ್ಲ ಹಾಕಿಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ದೋಸೆ ಮಾಡಬೇಕು ಅಂತ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಹಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ದು, ಅದನ್ನು ಸ್ವಲ್ಪ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇವತ್ತು ಈಗ ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನು ಮಾತ್ರ ಪಾತ್ರೆಯಲ್ಲಿ ಇಟ್ಕೊಂಡು ಮಿಕ್ಕಿದ್ದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಹಿಟ್ಟೇನಾದರೂ ಜಾಸ್ತಿ ಇದ್ದರೆ ಅದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಉಪ್ಪಾಗಲಿ ಸೇರ್ಸೋಕ್ಕೂ ಮುಂಚೆನೇ ಎತ್ತಿ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟು ಹಾಗೆ ನೀವು ಎಷ್ಟು ಯೂಸ್ ಮಾಡ್ಕೋತೀರಾ ಅಷ್ಟಕ್ಕೆ ಮಾತ್ರ ಉಪ್ಪು ಸೋಡಾನ ಯೂಸ್ ಮಾಡ್ಕೋಬೋದು. ನಾನು ಜಾಸ್ತಿ ಆಗಿರೋ ಹಿಟ್ಟನ್ನು ಒಂದು ಚಿಕ್ಕ ಪಾತ್ರೆಗೆ ತೊಗೊಂಡ್ಬಿಟ್ಟು ಈ ದೊಡ್ಡ ಪಾತ್ರೆಯಲ್ಲೇ ಸ್ವಲ್ಪ ಉಪ್ಪು ಹಾಗೆ ಸೋಡಾ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿನ ಮಾಡ್ಕೊಂಡಿದ್ದೀನಿ. ಮಗನಿಗೆ ಲಂಚ್ ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಬೇಗನೆ ಮಾಡ್ಕೋಬೇಕಾಗತ್ತೆ. ಮೊದಲೆಲ್ಲ ನಡೀತಿತ್ತು 10 ಗಂಟೆವರೆಗೂ ಟಿಫನ್ ಎಲ್ಲ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಮಗ 9:30ಗೆಲ್ಲ ಹೋಗ್ಬಿಡ್ತಾನೆ. ಅಷ್ಟರೊಳಗೆ ಅವನಿಗೂ ಕೂಡ ಬಾಕ್ಸ್ನ ರೆಡಿ ಮಾಡಿ ಕಟ್ಟಬೇಕು. ಅದಕ್ಕೋಸ್ಕರ ಬೇಗನೆ ಎಲ್ಲ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಟಿಫನ್ ಕೂಡ ಮಾಡಿಸ್ಬೇಕು, ಇಲ್ಲ ಅಂದರೆ ಮಾಡೋದಿಲ್ಲ ಅವನು. ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ಆಲೂಗಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ. ಉದ್ದುದಾಗಿ ಈರುಳ್ಳಿನ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿಂದ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು, ಅಂದಾಗಲೇ ಪಲ್ಯ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ದಾವಣಗೆರೆ ಕಡೆ ಎಲ್ಲ ಸ್ವಲ್ಪ ಪ್ಲೇನಾಗಿ ಪಲ್ಯನ ಮಾಡ್ಕೋತಾರೆ. ನಾವು ಆ ರೀತಿ ಮಾಡ್ಕೊಳ್ಳೋದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಏನಿದ್ರು ಸ್ವಲ್ಪ ಖಾರ ಜಾಸ್ತಿಯಾಗಿ ಮಾಡ್ಕೊಳ್ಳೋದು ನಾವು. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಕೊಟ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ನಾವು ಸ್ಮ್ಯಾಶ್ ಮಾಡಿಟ್ಟಿರೋಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ದೋಸೆಗೆ ಪಲ್ಯ ಕೆಲವ್ರಿಗೆ ಡ್ರೈ ಆಗಿದ್ರೇ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಇಷ್ಟೊಂದು ಡ್ರೈ ಆಗಿದ್ರೆಲ್ಲ ಅಷ್ಟೊಂದು ಸೇರೋದಿಲ್ಲ, ಯಾರಿಗೂ ಆ ರೀತಿ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿರ್ತೀನಿ ಅಂದರೆ ಚಟ್ನಿ ರುಬ್ಬಿದ ಜಾರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಹಾಕೋತೀನಿ. ಅಂದರೆ ಸ್ವಲ್ಪ ಮೆಲ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮನೆಯಲ್ಲಿ ಪಲ್ಯ ಜಾಸ್ತಿ ಉದುರಾಗಿದ್ದರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ. ಬೇಕಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು, ಇಲ್ಲ ಅಂದರೆ ಗಟ್ಟಿಯಾಗಿ ಉದುರಾಗಿ ಕೂಡ ಪಲ್ಯನ ಮಾಡ್ಕೋಬೋದು. ದೋಸೆನ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ನಾನು ದೋಸೆಗೆ ಅಕ್ಕಿ ಮತ್ತು ಬೇಳೆನೇ ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಎಲ್ಲರದ್ದು ಟಿಫನ್ ಆದಮೇಲೆ ನಾನು ಕೂಡ ಟಿಫನ್ನ ಮುಗಿಸ್ಕೊಂಡೆ. ಊರಲ್ಲೆಲ್ಲ ಮಡಿಕೆನ ಮಾರಕ್ಕೆ ಬಂದಿದ್ರು, ನಮ್ಮ ಮನೆಯಲ್ಲೂ ಮಡಿಕೆ ಇಲ್ಲ ಅಂದ್ಬಿಟ್ಟು ಫಸ್ಟೆಲ್ಲ ಮಡಿಕೆ ಇತ್ತು. ಅದನ್ನೆಲ್ಲ ಶಿಫ್ಟ್ ಮಾಡುವಾಗ ಅಂದರೆ ಹೊಸ ಮನೆ ಕಟ್ಸುವಾಗ ಅದೆಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟು ಒಡೆದೋಗಿದೆ. ಅದಕ್ಕೆ ಮಡಿಕೆ ಹೇಗಾದರೂ ಮಾರಕ್ಕೆ ಬಂದಿತ್ತು ಅಂದ್ಬಿಟ್ಟು 2 ಮಡಿಕೆನ ತೊಗೊಂಡೆ. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿದೆ, ಇನ್ನೊಂದು ಪುಟ್ಟ ಸೈಜಲ್ಲಿದೆ. ಹಳ್ಳಿಗೆಲ್ಲ ಮಡಿಕೆ ಮಾರಕ್ಕೆ ಬಂದರೆ ಅದಕ್ಕೆ ದುಡ್ಡೇನು ಕೊಡೋದಿಲ್ಲ. ಈ ಮಡಿಕೆ ತುಂಬ ಜೋಳನ ಕೊಡಬೇಕು. ನೀವು ಯಾವ ಸೈಜಲ್ಲಿ ಮಡಿಕೆ ತೊಗೋತೀರಾ ಆ ಸೈಜ್ ಫುಲ್ಲು ಜೋಳ ಹಾಕ್ಕೊಡ್ಬೇಕು ಅವ್ರಿಗೆ. ಸಿಟಿಲಾದರೆ ದುಡ್ಡು ಕೊಟ್ಟು ತೊಗೋಬೇಕು. ಇಲ್ಲಿ ಹಳ್ಳೀಲಿ ಈ ರೀತಿ ಜೋಳನ ಕೊಟ್ಬಿಟ್ಟು ತೊಗೋಬೇಕು. ಹೊಸ ಮಡಿಕೆ ಅಲ್ವಾ, ಅದಕ್ಕೆ ಒಂದಿನ ಕಂಪ್ಲೀಟಾಗಿ ನೀರು ತುಂಬಿಟ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕಂತೆ. ಆಮೇಲೆ ಒಂದು ಸ್ವಲ್ಪ ಬಿಸಿಗೂ ನೀರು ಕೂಡ ಕುದಿಸ್ಬೇಕಂತೆ. ಹಾಗೆ ಮಧ್ಯಾಹ್ನ ಆಗೋಯಿತು. ಕೆಲವೊಂದಿಷ್ಟು ಕೆಲಸಗಳನ್ನ ಬೇರೆ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಮತ್ತೆ ಎಲ್ಲ ಪಾತ್ರೆ ಎಲ್ಲ ತೊಳೆಯೋದು, ಕ್ಲೀನ್ ಮಾಡೋದು ಅದೆಲ್ಲ ಇರತ್ತಲ್ಲ, ಅಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಊಟದ ಟೈಮ್ ಆಗೋಯಿತು. ಅದಕ್ಕೆ ಮಧ್ಯಾಹ್ನ ಕೂಡ ದೋಸೆನ ಮಾಡ್ಕೋತಾ ಇದ್ದೀನಿ.
ಮಧ್ಯಾಹ್ನ ಎಲ್ಲ ಒಲೆ ಎಲ್ಲ ಹಚ್ಚೋಕ್ಕಾಗೋದಿಲ್ಲ, ಜಾಸ್ತಿ ಹೊಗೆ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಬೆಣ್ಣೆ ದೋಸೆ ರೀತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದರಲ್ಲೇ ಮಸಾಲೆ ಹಾಕ್ಕೊಂಡಿದ್ದೀನಿ ಹಿಟ್ಟಲ್ಲೇ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿನ ಉದುರಿಸ್ಬಿಟ್ಟು ಬೆಣ್ಣೆನ ಹಾಕ್ಕೊಂಡು ದೋಸೆನ ಮಾಡಿ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಈ ರೀತಿ ದೋಸೆ ನಮ್ಮ ಮನೇಲಿ ತುಂಬ ಇಷ್ಟ. ಆದರೆ ನಾನು ಮಧ್ಯಾಹ್ನಕ್ಕೆ ಮಾತ್ರ ಈ ರೀತಿ ಮಾಡ್ತೀನಿ. ಹಾಗೆ ತುಂಬ ದಿನದ ಹಿಂದೆಯೇ ನಾನು ಕನ್ವಿಕೇಷನ್ ಲೆಟ್ರಿಗೆ ಅಪ್ಲೈ ಮಾಡಿದ್ದೆ. ಅದು ಇವತ್ತು ಬಂತು. ಎಜುಕೇಷನ್ ಮುಗಿಸಿ 1 ವರ್ಷಕ್ಕೆ ನಾನು ಅಪ್ಲೈ ಮಾಡಿದರೆ ಅದು ಅಪ್ಲೈ ಮಾಡಿದ 1 ವರ್ಷಕ್ಕೆ ಬಂತು. ತುಂಬ ದಿನ ಆದಮೇಲೆ ಈ ಪೋಸ್ಟ್ನ ಕಳಿಸಿದ್ದಾರೆ. ಹಾಗೆ ರಿಸರ್ವ್ ಪೋಸ್ಟ್ ಇತ್ತು. ತುಂಬ ಆಸೆ ಇತ್ತು ಬೇಗ ಬರಲಿ ಅಂತ. ನಾನು ನೆನಪೇ ಹಾರಿಬಿಟ್ಟಿದ್ದೆ. ಅದು ಸ್ವಲ್ಪ ದಿನ ಎಲ್ಲ ವೇಟ್ ಮಾಡಿದೆ, ಅದು ಬೇಗ ಬರಲೇ ಇಲ್ಲ. ಅದಕ್ಕೋಸ್ಕರ ಇದ್ರ ನೆನಪು ಹಾರಿದೆ. ಇವತ್ತು ಪೋಸ್ಟ್ಮನ್ ಬಂದು ಕೊಟ್ಬಿಟ್ರು. ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಗ್ರ್ಯಾಜುಯೇಷನ್ನು. ಹಾಗೆ ಸೀರೆಗೆಲ್ಲ ಫಾಲ್ ಹಾಕಬೇಕು ಅಂದ್ಬಿಟ್ಟು ಸ್ವಲ್ಪ ರಫ್ ಆಗಿತ್ತು ಫಾಲ್ಸ್ ಎಲ್ಲ. ಅದಕ್ಕೆ ಅದನ್ನು ನೀರಲ್ಲಿ ನೆನೆಯೋಕ್ಕಿಡ್ತಾ ಇದ್ದೀನಿ. ಕೆಲವೊಂದು ಸೀರೆ ಫಾಲ್ಗಳೆಲ್ಲ ತುಂಬ ಸಾಫ್ಟಾಗಿರುತ್ತೆ. ಆ ರೀತಿ ಸಾಫ್ಟಾಗಿರೋಂಥ ಫಾಲ್ಗಳನ್ನೆಲ್ಲ ನಾನು ಈ ರೀತಿ ನೀರಲ್ಲೆಲ್ಲ ಹಾಕೋದಿಲ್ಲ. ತುಂಬ ರಫ್ ಆಗಿರೋದು ಮಾತ್ರ ನೀರಲ್ಲಿ ಹಾಕಿಬಿಟ್ಟು ಡ್ರೈ ಆದಮೇಲೆ ಯೂಸ್ ಮಾಡ್ತೀನಿ. ಬೆಳಿಗ್ಗೆ ಮಧ್ಯಾಹ್ನ ಕೂಡ ದೋಸೆ ಆಗಿತ್ತು ಅಂದ್ಬಿಟ್ಟು ನೈಟು ಚಪಾತಿನ ಮಾಡ್ಕೋಬೇಕು ಅಂತ, ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೋಬೇಕಂತ ಮಾಡ್ಕೋತಾ ಇದ್ದೀನಿ. ಹಂಚಮೇಲೆ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ರೆ ಚಪಾತಿ ಆದಮೇಲೆ ಪಲ್ಯನ ಮಾಡ್ಕೊಂಡ್ಬಿಟ್ಟು ಕೊಡ್ಬೋದು. ಕ್ಯಾಪ್ಸಿಕಮ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಬಿಟ್ಟು. ಇದೇ ಹಂಚಮೇಲೆ ನಾನು ನೆಕ್ಸ್ಟ್ ಚಪಾತಿ ಕೂಡ ಮಾಡ್ತೀನಿ. ಅಷ್ಟರೊಳಗೆ ಹಂಚು ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಪಲ್ಯನ ಒಗ್ಗರಣೆ ಹಾಕಿಬಿಟ್ರೆ ಬಿಸಿ ಚಪಾತಿ ಮಾಡಿಕೊಟ್ಟಾಗೆಲ್ಲ ಎಲ್ಲರೂ ಊಟ ಮುಗಿಸ್ಕೊಂಡು ಬಿಡ್ತಾರೆ. ನಾನು ತುಂಬ ಸಿಂಪಲಲ್ಲಿ ಈಸಿ ವೇಯಲ್ಲಿ ಈ ಮಸಾಲಾನ ಮಾಡ್ಕೋತಾ ಇದ್ದೀನಿ. ತುಂಬ ರೀತಿಯಲ್ಲಿ ಈ ಕ್ಯಾಪ್ಸಿಕಮ್ ಮಸಾಲಾನ ಮಾಡ್ತಾರೆ, ಆದರೆ ನಾನು ತುಂಬ ಈಸಿಯಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ. ನೈಟ್ ಊಟಕ್ಕಲ್ವಾ, ತುಂಬ ಲೈಟಾಗಿ ಬೇಕು ಅಂತ. ಎಣ್ಣೆ ಬದಲು ತುಪ್ಪನ ಕೂಡ ಬಳಸ್ಬೋದು. ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ, 2 ಹೆಸರು ಕರಿಬೇಕು. ನೀವು ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿನಾದರೂ ಬಳಸ್ಕೋಬೋದು, ಅಥವಾ ಹಸಿ ಖಾರ ಇದ್ದರೂ ಅಥವಾ ಮೆಣಸಿನ್ಕಾಯಿ ಇದ್ದರೂ ಬಳಸ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಬಳಸ್ಕೋತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಡುವೆ ಅಷ್ಟರಲ್ಲಿ ವಿಡಿಯೋ ಪಾಸ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡೇ ಇರಲಿಲ್ಲ. ಅಷ್ಟರಲ್ಲಿ ನಾನು ರೆಸಿಪಿನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ, ಆಮೇಲೆ ನೋಡ್ಕೊಂಡ್ಬಿಟ್ಟೆ. ಒಗ್ಗರಣೆ ಎಲ್ಲ ಹಾಕಿದಾದಮೇಲೆ ಕ್ಯಾಪ್ಸಿಕಮ್ ಹಾಕಿ ಜಸ್ಟ್ ಫ್ರೈ ಮಾಡಿದರೆ ಮುಗೀತು. ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಮಸಾಲ ರೆಡಿ ಆಗುತ್ತೆ. ಎಲ್ಲರೂ ಚಪಾತಿ ಜೊತೆ ನೈಟ್ ಡಿನ್ನರ್ ನಾನು ಮುಗಿಸ್ಕೊಂಡ್ವಿ. ಮೀಶೋದಲ್ಲಿ ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.